ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ ದಿನವಾದಂತಹ ಶ್ರೀರಾಮನವಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿ ವರ್ಷವೂ ಕೂಡ ಚೈತ್ರ ಮಾಸದ ನವಮಿ ದಿನದಂದು ನಾವು ರಾಮನವಮಿಯನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ಈ ವರ್ಷ ರಾಮನವಮಿ ಯಾವ ದಿನಾಂಕದಂದು ಬಂದಿದೆ ಅಂತ ತಿಳ್ಕೊಳ್ಳೋಣ. ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷ ಅಂದರೆ 2025ನೇ ಇಸವಿಯಲ್ಲಿ ಏಪ್ರಿಲ್ 6ನೇ ತಾರೀಕು ಭಾನುವಾರದ ದಿವಸ ರಾಮನವಮಿ ಬಂದಿದೆ. ಹಾಗೆ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ, ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆನ ಮಾಡಬೇಕು ಇವಾಗ ತಿಳ್ಕೊಳ್ಳೋಣ. ನವಮಿ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 5ನೇ ತಾರೀಕು ಶನಿವಾರದ ದಿವಸ ಸಂಜೆ 7:26 ಆರಂಭವಾಗಿ ನವಮಿ ತಿಥಿ ಅಂತ್ಯವಾಗುವಂಥದ್ದು ಏಪ್ರಿಲ್ 6ನೇ ತಾರೀಕು ಸಂಜೆ 7:22 ನವಮಿ ತಿಥಿ ಅಂತ್ಯವಾಗುತ್ತದೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ನವಮಿ ತಿಥಿ ಏನಿದೆ ಅದು ಭಾನುವಾರ 6ನೇ ತಾರೀಕು ಇರೋದ್ರಿಂದ ನಾವು ಶ್ರೀರಾಮನವಮಿಯನ್ನು 6ನೇ ತಾರೀಕೆ ಆಚರಣೆಯನ್ನು ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಪೂಜಾ ಸಮಯ ಅಂತ ಬಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಸಾಯಂಕಾಲ 7:30ವರೆಗೂ ನಿಮಗೆ ಸಮಯ ಇರುತ್ತೆ. ಈ ಸಮಯದಲ್ಲಿ ಯಾವಾಗ ಬೇಕಂದರೂ ಪೂಜೆನ ಮಾಡ್ಬೋದು. ಯಮಗಂಟಕ ಕಾಲ ಹಾಗೆ ರಾಹುಕಾಲ ಒಂದನ್ನು ಬಿಟ್ಟು ಬೇರೆ ಯಾವ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು. ಅದರಲ್ಲೂ ಇನ್ನೂ ಒಂದು ಶುಭ ಮುಹೂರ್ತ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಬೆಳಗ್ಗೆ 11:08 ಸ್ಟಾರ್ಟ್ ಆಗಿ 1:36 ಏನಿದೆ, ಈ 2 ಗಂಟೆಗಳ ಕಾಲ ಮುಹೂರ್ತ ಏನಿದೆ ಅದು ಕೂಡ ತುಂಬ ಸೂಕ್ತವಾಗಿರೋವಂಥದ್ದು. ಈ ಸಮಯದಲ್ಲಿ ಕೂಡ ನೀವು ರಾಮನವಮಿ ಪೂಜೆಯನ್ನು ಮಾಡ್ಕೊಬೋದು. ಹಾಗೆ ಪೂಜೆ ಮಾಡೋದಕ್ಕೆ ಶ್ರೀರಾಮನ ಫೋಟೋ ಇಲ್ಲ ಅಂತ ಹೇಳಿದ್ರೆ ವಿಷ್ಣುವಿನ ಸ್ವರೂಪವಾದಂತಹ ಯಾವುದೇ ಸ್ವರೂಪವಾಗಿರೋ ಫೋಟೋನ ಇಟ್ಟು ಪೂಜೆ ಮಾಡ್ಬೋದು. ಅಂದರೆ ಆಂಜನೇಯ ಅಥವಾ ವಿಷ್ಣು ಅಥವಾ ವೆಂಕಟೇಶ್ವರ ಅಥವಾ ನರಸಿಂಹಸ್ವಾಮಿ ಈ ರೀತಿಯಾಗಿ ಯಾವುದೇ ಫೋಟೋ ಇದ್ದರೂ ಕೂಡ ನೀವು ಫೋಟೋ ಇಟ್ಟು ಪೂಜೆಯನ್ನು ಮಾಡ್ಬೋದು. ಹಾಗೆ ಇವತ್ತಿನ ದಿವಸ ನೈವೇದ್ಯ ಅಂತ ಬಂದರೆ ಕೋಸಂಬರಿ, ಪಾನಕ, ಮಜ್ಜಿಗೆ ಮಾಡ್ಕೋಬೋದು. ಹಾಗೆ ಯುಗಾದಿ ಹಬ್ಬನ ಯಾರೆಲ್ಲ ಆಚರಣೆ ಮಾಡೋಕ್ಕಾಗಿಲ್ಲ ಅನ್ನೋರು ಕೂಡ ಇವತ್ತಿನ ದಿವಸ ನೀವು ಆಚರಣೆಯನ್ನು ಮಾಡ್ಬೋದು. ಹಾಗೆ ಒಬ್ಬಟ್ಟು ಅಡುಗೆ ಕೂಡ ಮಾಡಿ ನೀವು ದೇವರಿಗೆ ನೈವೇದ್ಯವನ್ನು ಕೂಡ ಅರ್ಪಿಸ್ಬೋದು. ಹಾಗೆ ಇವತ್ತಿನ ದಿವಸ ಶ್ರೀರಾಮಕೋಟಿಯನ್ನು ಕೂಡ ಬರೆಯೋದು ತುಂಬಾ ವಿಶೇಷತೆ. ಬರೆಯೋದಕ್ಕೆ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತಿನ ದಿವಸ ನೀವು ರಾಮಕೋಟಿಯನ್ನು ಬರೆಯೋದು ತುಂಬಾ ಒಳ್ಳೆಯದು, ಹಾಗೆ ಶುಭದಾಯಕವಾಗಿರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ರಾಮನವಮಿಯ ಪೂಜೆಯನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನಾದ್ರು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತಾ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.